ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕ್ಕೂ ಮುನ್ನ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ದೇವರ ಮನೆಯಲ್ಲಿ ಕುಳಿತುಕೊಂಡು ದೇವರನ್ನು ಬೇಡುತ್ತಿರುತ್ತಾಳೆ. ಏನಪ್ಪ ಅಂದರೆ, ಅಯ್ಯೋ ದೇವರೇ, ನನ್ನ ಕಷ್ಟ ಕಾಲದಲ್ಲಿ ಎಲ್ಲದಕ್ಕೂ ನೀನು ಸಹಾಯ ಮಾಡಿದೆ, ಹಾಗೂ ನನ್ನ ಕುಟುಂಬಕ್ಕೂ ಕೂಡ ನಿನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತದೆ. ಆದರೆ ನಾನು ಒಂದು ಧರ್ಮ ಸಂಕಟದಲ್ಲಿ ಸಿಗಾಕೊಂಡಿದ್ದೇನೆ. ನನ್ನ ಜೊತೆಯಲ್ಲಿರುವವರೇ ಮತ್ತು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಹಲವಾರು ರೀತಿ ಸಮಸ್ಯೆಗಳಾಗಲಿ ಮತ್ತು ಆ ಒಗಟುಗಳ ರೀತಿಯ ಕೆಲವು ಜನರ ವಿಚಾರಗಳು ಮತ್ತು ನನ್ನ ಸುತ್ತಮುತ್ತ ಏನೆಲ್ಲ ನಡೀತಿದೆ ಎಂಬುದು ತಿಳಿಯುವುದು ನನಗೆ ಕಷ್ಟವಾಗುತ್ತಿದೆ ದೇವರೇ. ಇದೊಂದನ್ನು ನೀನು ದಯವಿಟ್ಟು ನನಗೆ ಬೇಗ ಅರ್ಥ ಮಾಡಿಸು ಎಂದು ದೇವರಲ್ಲಿ ಭಾಗ್ಯ ಪ್ರಾರ್ಥಿಸುತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಶ್ರೇಷ್ಠ ಏನು ಮಾಡ್ತಿರ್ತಾರೆ ಅಂದರೆ, ಆ ಮನೆಯಲ್ಲಿ ಕುಳಿತು ಶ್ರೇಷ್ಠ ಮತ್ತು ತಾಂಡವನ ಇಬ್ಬರ ಫೋಟೋಗಳನ್ನು ಒಬ್ಬರಿಗೊಬ್ಬರು ನೋಡುತ್ತಿರುತ್ತಾರೆ. ಅದೇ ಸಂದರ್ಭದಲ್ಲಿ ಫೋಟೋದಲ್ಲಿ ಎಷ್ಟೊಂದು ಚೆನ್ನಾಗಿದ್ದೀನಿ ಎಂದು ಮುಗುಳು ನಗುತ್ತಾ ಅದೇ ಸಂದರ್ಭದಲ್ಲಿ ಭಾಗ್ಯ ಶ್ರೇಷ್ಠಳಿಗೆ ನೆನಪಾಗುತ್ತಾಳೆ. ನಾನೇಕೆ ಇಷ್ಟೊಂದು ಸಂಕಟವನ್ನು ಅನುಭವಿಸಬೇಕು ಮತ್ತು ನಾನೇಕೆ ಇಷ್ಟೊಂದು ಅವಮಾನಗಳನ್ನು ಅನುಭವಿಸಬೇಕು ಮತ್ತು ಎಲ್ಲರ ದೃಷ್ಟಿಯಲ್ಲೂ ನಾನೇಕೆ ಕೆಟ್ಟವಳಾಗಬೇಕು. ನೀನು ಕೂಡ ಭಾಗ್ಯ, ನೀನು ಕೂಡ ಎಲ್ಲ ಕಷ್ಟಗಳನ್ನು ನೀನು ಅನುಭವಿಸಬೇಕು. ಹಾಗೆಯೇ ನಾನು ಯಾವ ರೀತಿ ಸಂಕಟವನ್ನು ಅನುಭವಿಸ್ತಿದ್ದೇನೆ ಮತ್ತು ಜನರಿಂದ ಯಾವೆಲ್ಲ ರೀತಿ ತೊಂದರೆಗೊಳಗಾಗ್ತಿದ್ದೇನೆ ಅದನ್ನೆಲ್ಲ ನಿನಗೂ ಕೂಡ ಆಗಬೇಕು. ನಿನ್ನ ಗಂಡ ಇಡೀ ಸಮಾಜದಲ್ಲಿ ಒಬ್ಬರ ಜೊತೆಯಲ್ಲಿ ಅಫೇರ್ ಇಟ್ಕೊಂಡಿದ್ದಾನೆ ಅನ್ನೋದು ನಿನಗೂ ಗೊತ್ತಾಗಬೇಕು. ಇದನ್ನು ನಾನು ಮಾಡೇ ಮಾಡ್ತೀನಿ. ನಿನ್ನ ನೆಮ್ಮದಿಯನ್ನು ನಾನು ಕೆಡಿಸ್ತೀನಿ. ನನಗೆ ಎಷ್ಟೊಂದು ನೆಮ್ಮದಿಯೆಲ್ಲ ಹಾಳಾಗಿದೆ ಎಂದು ಅವಳಿಗೆ ಶ್ರೇಷ್ಠ ಮಾತನಾಡಿಕೊಳ್ಳುತ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮನೆಯಿಂದ ಹೊರಗಡೆ ಹಾಕಿರುವಂತಹ ಈ ಸುಂದರಿ ಏನು ಮಾಡ್ತಾಳೆ, ಯೋಚನೆ ಮಾಡ್ತಾ ಕೂತಿರ್ತಾಳೆ ಒಬ್ಬಳೆ. ಮನೆಯಿಂದ ಬೇರೆ ಹೊರಗಡೆ ಬಂದಿದ್ದೀನಿ, ಯಾವುದೇ ರೀತಿ ಹಣಕಾಸು ಇಲ್ಲ, ನನ್ನ ಜೇಬಲ್ಲೂ ಕೂಡ ಮತ್ತು ನನ್ನ ಪರ್ಸಲ್ಲೂ ಕೂಡ ಯಾವುದೇ ಹಣವಿಲ್ಲ. ಅಯ್ಯೋ ಭಗವಂತ, ನನ್ನ ಎಂಥ ಸ್ಥಿತಿ ತಂದುಬಿಟ್ಟಪ್ಪ, ಈ ಸ್ಥಿತಿಯಲ್ಲಿ ನನ್ನ ಪರಿಸ್ಥಿತಿ ಹೇಗಾಗೋಯ್ತು ನೋಡು ಅಂದ್ಕೊಂಡು ಒಬ್ಬಳಿಗೊಬ್ಬಳೇ ಮಾತಾಡ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಫೋನ್ ಮಾಡ್ತಾರೆ. ಒಂದು ಫೋನ್ ಬರುತ್ತೆ. ಅದು ಯಾರ್ದಪ್ಪ ಅಂದರೆ ಅದು ಪೂಜಾಳ ಫೋನು. ಆ ಫೋನನ್ನು ನೋಡ್ತಾಳೆ. ಅಯ್ಯೋ, ಪೂಜಾ ಫೋನ್ ಮಾಡಿದ್ದಾಳಲ್ಲ, ಏನಿರ್ಬೋದು ಇಲ್ಲಿ ವಿಷಯ ಅಂದ್ಬಿಟ್ಟು ಏನು ಮಾಡ್ತಾಳೆ, ಪೂಜಾ ಫೋನ್ ಮಾಡಿ ಕೇಳ್ತಾಳೆ ಸುಂದ್ರಿನ. ಸುಂದ್ರಿ, ಹೇಗಿದೆಯಾ ಸುಂದ್ರಿ, ಎಲ್ಲಿದೆಯಾ ಅಂತ. ಆಗ ನನ್ನ ಈಗ ಎಲ್ಲ ಕಷ್ಟಗಳನ್ನು ಪೂಜನ ಹತ್ರ ಹೇಳ್ಕೊಬಾರ್ದು ಅಂದ್ಬಿಟ್ಟು ಏನು ಮಾಡ್ತಾಳೆ, ಇವಾಗ ತಾನೇ ವಾಕ್ ಮುಗಿಸ್ಕೊ ಬಂದೆ, ನಾನು ತುಂಬ ಸೂಪರಾಗಿದ್ದೀನಿ, ಹಾಗೆ ಲೆಮನ್ ಜ್ಯೂಸ್ ಕೂಡ ನಾನು ಕುಡಿತಾ ಇದ್ದೀನಿ ಪೂಜಾ ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ, ಹೇಗೆ ಸಮಾಚಾರ ಅಂತ ಕೇಳ್ತಿರ್ತಾಳೆ. ಏನಿಲ್ಲ ಅಂದ್ಬಿಟ್ಟು ಮಾತಾಡ್ತಿರೋ ಸಂದರ್ಭದಲ್ಲಿ ಅಂಗಡಿಯ ಮುಂದೆ ಒಂದು ಲಗೇಜ್ ಬ್ಯಾಗ್ ಸಮೇತ ಕೂತಿರುವ ಸುಂದರಿ ನೋಡ್ತಾಳೆ. ಅದೇ ಸಂದರ್ಭದಲ್ಲಿ ಅಂಗಡಿಯ ಓನರ್ ಏನಿರ್ತಾನೆ ಅವನು ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಏನಮ್ಮ, ಏನು ಕೂತಿದ್ದೀಯಾ, ಲಗೇಜ್ ಯಾರ್ದು ಅಂತ ಕೇಳ್ತಾನೆ. ಇದೇನು ಧರ್ಮಛತ್ರ ಕೆಟ್ಟೋಯ್ತಾ, ಏಕೆ ಬಂದು ಅಂಗಡಿ ಮುಂದೆ ಒಂದು ಲಗೇಜ್ ಇಟ್ಬಿಟ್ಟು ಅಂತ ಗದರ್ತಾನೆ. ಇದೇ ಸಂದರ್ಭದಲ್ಲಿ ಆ ಫೋನಲ್ಲಿ ಲೈನಲ್ಲಿರುವಂತಹ ಪೂಜಾ, ಸುಂದರಿ ಏನೇ ಸುಂದರಿ, ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಅಯ್ಯೋ ಏನಿಲ್ಲ ಅಂದ್ಬಿಟ್ಟು, ಅಯ್ಯೋ ಕೇಳಿಸ್ಕೊಬಿಟ್ಲಲ್ಲ ಅಂದ್ಬಿಟ್ಟು ಏನು ಮಾಡ್ತಾಳೆ ಸುಂದರಿ, ಏನಿಲ್ಲ ಮನೇಲಿ ಟಿ ವಿ ನೋಡ್ತಿದ್ದಲ್ಲ, ಜಾಸ್ತಿ ವಾಲ್ಯೂಮ್ ಕೊಟ್ಟಿದೆ, ಅದೇ ಸಂದರ್ಭದಲ್ಲಿ ಹೀಗಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಪೂಜನಿಗೆ ಸ್ವಲ್ಪ ಅನುಮಾನ ಬರುತ್ತೆ ಸುಂದರಿ ಮೇಲೆ. ಸುಂದರಿ ಹೇಳು ಕರೆಕ್ಟಾಗಿ ನೀ ಎಲ್ಲಿದ್ದೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ನಾನು ಆರಾಮಾಗಿದ್ದೀನಿ, ಮನೇಲಿದ್ದೀನಿ ಅಂತ. ಇಲ್ಲ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಹೇಳು ಅಂತ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ವೀಡಿಯೋ ಕಾಲ್ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತೆ ಅವಳು ಬೀದಿಯಲ್ಲಿ ನಿಂತಿದ್ದಾಳೆ ಅಂತ. ಆಗ ಅಯ್ಯೋ, ಏನು ನಮ್ಮ ಕಷ್ಟ ಕಾಲದಲ್ಲಿ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದೀಯಾ, ಸಹಾಯ ಮಾಡಿದೀಯಾ, ನೀನು ಯಾಕೆ ಬೀದಿಯಲ್ಲಿ ನಿಂತಿದ್ದೀಯಾ, ಎಲ್ಲಿದೆಯಾ ಹೇಳು, ಲೊಕೇಶನ್ ಕಳಿಸು, ನಾನು ಆಲ್ರೆಡಿ ಬರ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಮನೆಯಲ್ಲಿ ಪೂಜಾನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಭಾಗ್ಯ ಏನು ಮಾಡ್ತಾಳೆ, ಇದಕ್ಕಿದ್ದಾಗಲೇ ಪೂಜಾನ ಹಾವಭಾವವನ್ನು ಗಮನಿಸಿ, ಇವತ್ತು ಈ ಪೂಜಾ ಎಲ್ಲಿಗೆ ಹೋಗ್ತಾಳೆ ಅದನ್ನು ನಾನು ಫಾಲೋ ಮಾಡಬೇಕು, ಇದರಿಂದ ನನ್ನ ಮನಸ್ಸಿನಲ್ಲಿರುವಂತಹ ಹಲವಾರು ಅನುಮಾನಗಳಿಗೆ ಉತ್ತರ ಸಿಗುತ್ತದೆ ಅಂತ ನಾನು ಅಂದ್ಕೊಳ್ತೀನಿ ಅಂದ್ಬಿಟ್ಟು ಪೂಜಾನ ಭಾಗ್ಯ ಫಾಲೋ ಮಾಡ್ತಾಳೆ. ಪೂಜಾ ರೆಡಿಯಾಗಿ ಬರ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ಭಾಗ್ಯ ಪೂಜನನ್ನು ನೋಡಿ, ಪೂಜಾ, ಗುಂಡಣ್ಣ ಸ್ಕೂಲ್ಗೆ ಹೋಗೋದು ಸ್ವಲ್ಪ ತಡವಾಗಿದೆ,
ಅದರಿಂದ ನೀನು ಸ್ವಲ್ಪ ಅವನ್ನ ಡ್ರಾಪ್ ಮಾಡಿಬಿಡು ಪೂಜಾ ಅಂತ ಹೇಳ್ತಾಳೆ. ಅದಕ್ಕೆ ಅಕ್ಕ ನಾನು ಡ್ರಾಪ್ ಮಾಡಬೇಕಾ ಅಂತ ಹೇಳ್ತಾಳೆ. ಹೌದು ಪೂಜಾ, ಏಕೆ ಕಷ್ಟ ಆಗುತ್ತಾ ನಿನಗೆ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅಕ್ಕ, ಆಯಿತು, ನಾನು ಗುಂಡನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದೇ ಸಂದರ್ಭದಲ್ಲಿ ಕುಸುಮಾರವರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಹೇಳ್ತಾಳೆ, ಓ ಅಕ್ಕ ತಂಗಿ ಜಗಳ ಮತ್ತೆ ಶುರು ಮಾಡಿದ್ರಾ ಅಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಇಲ್ಲ ಅತ್ತೆ, ಇದಕ್ಕೆ ಗುಂಡಣ್ಣ ಸ್ವಲ್ಪ ಇದ್ದದ್ದು ಲೇಟಾಯಿತು, ಮತ್ತು ಸ್ಕೂಲು ಲೇಟಾಗುತ್ತೆ, ಅದಕ್ಕೆ ಪೂಜಾ ನೀನೇ ಡ್ರಾಪ್ ಮಾಡೋ ಅವನ್ನ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ ಹೇಳ್ತಾಳೆ, ಪೂಜಾನ ಮುಖ ನೋಡ್ತಾಳೆ. ಪೂಜಾ ಕತ್ತಳ್ಳಾಡ್ತಿರೋದನ್ನು ನೋಡಿ ಪೂಜೆ ಏನಕ್ಕೆ ಬಿಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅದೇ ಸಂದರ್ಭದಲ್ಲಿ ಭಾಗ್ಯ, ಅಯ್ಯೋ ಏನಿಲ್ಲ ಅತ್ತೆ, ಪೂಜಾ ಅವನ್ನ ಸ್ಕೂಲಿಗೆ ಬಿಟ್ಟರೆ ಗುಂಡಣ್ಣ ತುಂಬ ಖುಷಿ ಆಗ್ತಾನೆ ಅಂತ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಆಯಿತು ಅಂದ್ಬಿಟ್ಟು, ಸರಿ ಆಯಿತು ಏನೋ ಮಾಡಿ ಅಂದ್ಬಿಟ್ಟು ಕುಸುಮ ಆ ಕಡೆ ಹೋಗ್ತಾರೆ. ಸರಿ, ಗುಂಡಣ್ಣ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾನೆ. ಹೋಗುವ ಸಂದರ್ಭದಲ್ಲಿ ಆಂಟಿಯ ಜೊತೆಲಿ ಹೋಗ್ತೀನಿ ಅಂದ್ಬಿಟ್ಟು ತಪ್ಕೊಳ್ತಾನೆ. ಅದೇ ಸಂದರ್ಭದಲ್ಲಿ ಒಂದು ಆಟವನ್ನು ಹತ್ತಿ ಹೊರಡ್ತಾರೆ. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡ ಭಾಗ್ಯರವರು ಅವರ ಲೊಕೇಶನನ್ನು ನೋಡಿರ್ತಾರೆ. ಅದೇ ಸಂದರ್ಭದಲ್ಲಿ ಸುಂದರಿ ಹತ್ರ ಬರ್ತಾಳೆ. ಸುಂದರಿ ಆ ಕಡೆ ಈ ಕಡೆ ಎಲ್ಲನೂ ಗಮನಿಸ್ತಿರ್ತಾರೆ. ಪಾಪ ಅವ್ರಿಗೆ ಹೊಟ್ಟೆ ಹಸು ಇರೋದರಿಂದ ನೀರು ಕುಡಿಬೇಕು ಅನ್ನೋ ದಾವು ಅವರಲ್ಲಿರ್ತದೆ. ಎಲ್ಲ ನಲ್ಲಿಗಳನ್ನು ಚೆಕ್ ಮಾಡ್ತಿರೋ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಯಾವುದೇ ನಲ್ಲಿಲೂ ಕೂಡ ನೀರು ಬರೋದಿಲ್ಲ. ಅದೇ ಸಮಯಕ್ಕೆ ಬರುವಂತಹ ಭಾಗ್ಯರವರು ಅವರಿಗೆ ವಾಟರ್ ಬಾಟಲ್ ಕೊಡ್ತಾರೆ. ಅದಕ್ಕೆ ಕುಡಿ ಸುಂದರಿ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅದನ್ನು ನೋಡಿ ಸುಂದರಿ ಒಂದು ಕ್ಷಣ ಗಾಬರಿ ಆಗ್ತಾರೆ. ಅಯ್ಯೋ ಇದೇನು ಭಾಗ್ಯ ಅವ್ರು ಬಂದಿದ್ದಾರಲ್ಲ ಇಲ್ಲಿ ಅಂದ್ಬಿಟ್ಟು ಅನ್ಕೋತಿರ್ತಾಳೆ. ಅದೇ ಸಂದರ್ಭದಲ್ಲಿ ಏನು ಮಾಡ್ತಿದ್ದೀರಾ ನೀವೆಲ್ಲ, ನಿನಗೂ ನನ್ನ ತಂಗಿಗೂ ಏನು ಸಂಬಂಧ ಇದೆ ಅಂತ ಕೇಳ್ತಿರ್ತಾಳೆ. ಅದೇ ಸಂದರ್ಭಕ್ಕೆ ಬರುವಂತಹ ಪೂಜಾ ಆಟೋದಲ್ಲಿ ನೋಡಿ, ಅಯ್ಯೋ ಅಕ್ಕ ಆಗಲೇ ಬಂದ್ಬಿಟ್ಟಿದ್ದಾರೆ, ಏನಕ್ಕೆ ಬಂದಿದ್ದಾರೋ ಅಂದ್ಬಿಟ್ಟು ಗಾಬರಿಯಾಗಿ ನಿಂತಿರ್ತಾಳೆ. ಅದಕ್ಕೆ ಬಾ ಪೂಜಾ ಬಾ, ಸುಂದರಿ ಮತ್ತು ನೀನು ಇಬ್ಬರು ಕೂಡ ಏನು ಸಂಬಂಧ ನಿಮಗೆ, ಏನು ನಿಮ್ಮ ಇಬ್ಬರ ನಡುವೆ ಏನು ನಡೀತಿದೆ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಾಳೆ. ಅದೇ ಸಂದರ್ಭದಲ್ಲಿ ಭಾಗ್ಯ ಅವರ ಪ್ರಶ್ನೆಯನ್ನು ನೋಡಿ, ಅಯ್ಯೋ ಏನಪ್ಪ ಆಯಿತು ಏನು ಅಂತ ಪೂಜಾ ಒಂದು ಕ್ಷಣ ಗಾಬರಿ ಆಗ್ತಾಳೆ. ಗಾಬರಿಯಾದ ಪೂಜಾ, ಅಕ್ಕ ಇಲ್ಲ ಅಕ್ಕ, ಈ ಸುಂದರಿ ತುಂಬ ಒಳ್ಳೆಯವಳು, ಮತ್ತು ನನ್ನ ಕಷ್ಟದ ಸಮಯದಲ್ಲಿ ಅಂದರೆ ನನ್ನ ಕಿಡ್ನಾಪ್ ಆಗಿದ್ದ ಸಮಯದಲ್ಲಿ ಇವಳು ತುಂಬ ನನ್ನ ಕೇರ್ ಮಾಡಿದ್ದಾಳೆ ಮತ್ತು ಬಿಡಿಸಲು ಹೆಲ್ಪ್ ಮಾಡಿದ್ದಾಳೆ ಅಕ್ಕ ಅಂತ ಹೇಳ್ತಾಳೆ. ಅಯ್ಯೋ ಏನು ಬಿಡಿಸಲು ಏನೋ ಕಾಣೆ, ಇವರು ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮೋಸ ಮಾಡೋದು ಜನ, ನಿನಗೆ ಹೆಂಗೆ ಒಳ್ಳೇದು ಮಾಡಲು ಅಂತ ಹೇಳ್ತಾಳೆ. ಅಕ್ಕ ಇಲ್ಲ ಅಕ್ಕ, ಸುಂದರಿ ತುಂಬ ಒಳ್ಳೆಯವಳು, ಅವಳ ಬಗ್ಗೆ ಈ ಥರ ಎಲ್ಲ ನೀನು ಮಾತಾಡಬೇಡ ಅಂತ ಪೂಜಾ ಭಾಗ್ಯನ ಕನ್ವಿನ್ಸ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅಕ್ಕ ಈಗ ಶ್ರೇಷ್ಠನ ಮನೆಯಲ್ಲಿದ್ದರು ಇವರು, ಅದರಿಂದ ಶ್ರೇಷ್ಠ ಇವನ್ನ ಮನೆಯಿಂದ ಹೊರಗಡೆ ಹಾಕಿರೋದ್ರಿಂದ ಪಾಪ ಬೀದಿ ಪಾಲಾಗ್ಬಿಟ್ಟಿದ್ದಾಳೆ ಸುಂದರಿ, ಹೇಗಾದರೂ ಮಾಡಿ ಅಕ್ಕ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ, ಒಂದು 4 ದಿನ ಇರಲಿ ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಏನು ಪೂಜಾ ಏನು ಮಾತಾಡ್ತಿದ್ದೀಯ ನೀನು, ನಿನಗೇನಾರ ತಲೆ ಕೆಟ್ಟಿದೆಯಾ ಅಂತ ಹೇಳ್ತಾಳೆ. ಇಲ್ಲ ಅಕ್ಕ, ಸುಂದರಿ ತುಂಬ ಒಳ್ಳೆಯವಳಕ್ಕ ಅಂತ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಆಯಿತು ಅಂದ್ಬಿಟ್ಟು ಮನೆಗೆ ಕರ್ಕೊಬರ್ತಾರೆ. ಮನೆಗೆ ಕರ್ಕೊಂಬಂದಿರುವ ಸುಂದರಿ ನೋಡ್ತಾರೆ ಮನೆಯಲ್ಲಿ. ಅದಕ್ಕೆ ಕುಸುಮ ಒಂದು ಕ್ಷಣ ಗಾಬರಿ ಆಗ್ಬಿಡ್ತಾರೆ. ಏನು ಸುಂದರಿ ಇವಳನ್ನೇ ಕರ್ಕೊಬಂದಿದ್ದೀರ ನಮ್ಮ ಮನೆಗೆ, ಇವಳು ಎಷ್ಟು ಕಳ್ಳೆ ಅಂತ ಗೊತ್ತು ತಾನೆ, ಎಷ್ಟು ಮೋಸ ಮಾಡ್ತಾಳೆ ಅಂತ ಗೊತ್ತು ತಾನೆ, ದುಡ್ಡುಗೋಸ್ಕರ ಅಮ್ಮ ಏನು ಬೇಕಾದ್ರೂ ಮಾಡ್ತಾಳೆ, ಅಂಥದ್ರಲ್ಲಿ ನಮ್ಮ ಮನೆಗೆ ಅವ್ರನ್ನೆಲ್ಲ ಏನು ಕರ್ಕೊಬಂದಿದೀಯಾ ಅಂತ ಭಾಗ್ಯನ ಮೇಲೆ ರೇಗಾಡ್ತಾಳೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಅತ್ತೆ ಬೇಜಾರು ಮಾಡ್ಕೊಬೇಡಿ ಅತ್ತೆ, ನನ್ನಿಂದ ಇದು ತಪ್ಪಾಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ, ಆದರೆ ನನ್ನ ತಂಗಿಯನ್ನು ಕಾಪಾಡಲು ತುಂಬ ಹೆಲ್ಪ್ ಮಾಡಿದ್ದಾಳೆ, ಅವಳ ಋಣ ನಮ್ಮ ಮೇಲಿದೆ ಅತ್ತೆ, ಒಂದು 4 ದಿನ ಇರ್ತಾಳೆ, ಆಮೇಲೆ ಅವಳು ಪಾಡ್ಗೆ ಅವಳು ಹೋಗ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಮುಗ್ಧತೆ ನೋಡಿ ಸರಿ ಆಯಿತು ಅಂದ್ಬಿಟ್ಟು ಕುಸುಮ ಒಪ್ಕೋತಾಳೆ. ಅದೇ ಸಂದರ್ಭದಲ್ಲಿ ಬರುವ ತಾಂಡವ್, ಏನು ಕರ್ಕೊಬಂದ್ಬಿಟ್ಟಿದ್ದೀರ ಇವ್ರನ್ನ, ಯಾಕೆ ಕರ್ಕೊಬಂದ್ರಿ ನೀವು ಅಂದ್ಬಿಟ್ಟು ಏನು ಮಾಡ್ತಾಳೆ, ತಾಂಡವ್ ಏನು ಮಾಡ್ತಾನೆ, ಇದೇನು ಧರ್ಮಛತ್ರ ಕೆಟ್ಟೋಯ್ತಾ, ಎಲ್ಲರನ್ನೂ ಕರ್ಕೊಂಬಂಡು ಊಟ ತಿಂಡಿ ಹಾಕೋಕ್ಕೆ ಮತ್ತು ಉಳಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂಥ ತಾಂಡವರ ಅಪ್ಪ ಹೇಳ್ತಾನೆ, ಹೌದು ಕಣಪ್ಪ, ಇದೇನು ಧರ್ಮಛತ್ರ ಅಲ್ಲ, ನೀನು ಒಬ್ಬನೇ EMIಗೆ ಕಟ್ತಿದ್ದಲ್ಲ, ಹಾಗೆ ಮಾತಾಡ್ಬೋದಾಗಿತ್ತು, ಆದರೆ ಈ ಟೈಮಲ್ಲಿ EMIನ ಭಾಗ್ಯನೂ ಸಹ ಕಟ್ತಿದ್ದಾಳೆ, ಅವಳು ಕೂಡ ಅವಳ ಫ್ರೆಂಡ್ಸನ್ನ ಕರ್ಕೊಬರೋ ಅಧಿಕಾರ ಅವ್ರಿಗೆ ಇರ್ತದೆ ಅಂತ ಹೇಳ್ತಾರೆ. ಎಲ್ಲದಕ್ಕೂ ನೀವು ಸೊಸೆಗೆ ಸಪೋರ್ಟ್ ಮಾಡಿ, ನನಗೆ ಯಾರು ಕೂಡ ನೀವು ಸಪೋರ್ಟ್ ಮಾಡಬೇಡಿ, ಒಂದು ಸಣ್ಣ ಸಾಸಿವೆಗೂ ಅತ್ತೆ ಹತ್ರ ದುಡ್ಡು ಕೇಳ್ತಿದ್ದು ಇವತ್ತು ಏನಾಗಿದೆ ನೋಡಿ ಆಯಿತು ಅಂದ್ಬಿಟ್ಟು ಹೊರಗಡೆ ಹೋಗ್ತಾಳೆ. ಅದೇ ಸಂದರ್ಭದಲ್ಲಿ
ಕುಸುಮ ಪೂಜಾನ ಕರೆದ್ಬಿಟ್ಟು ಹೇಳ್ತಾಳೆ, ಇವಳ ಮೇಲೆ ಒಂದು ಕಣ್ಣಿಟ್ಟಿರು, ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊ, ಹಾಗೆ ಅವಳ ರೂಮ್ ತೋರಿಸು ಅಂತ ಹೇಳ್ತಾಳೆ. ಆಗ ಅತ್ತೆ ಏನು ಹೇಳಿದ್ರು ಅಂತ ಸುಂದ್ರಿ ಪೂಜಾನ ಕೇಳ್ತಾಳೆ. ಅದಕ್ಕೆ ಏನಿಲ್ಲ ಸುಮ್ಮನೆ ಬಾ ಅಂತ ಹೇಳ್ತಾಳೆ. ಸ್ನೇಹಿತರೆ, ಇದು ಸೋಮವಾರದ ಸಂಚಿಕೆಯಲ್ಲಿ ಬರುವ ಎಲ್ಲ ಸಂಪೂರ್ಣ ವಿವರ ನಿಮಗಾಗಿ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.